ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ಆರಂಭವಾಗುತ್ತೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ವಿಧಾನಸೌಧದಲ್ಲಿ ಈ ಸಭೆಯ ಅನೇಕ ಅಂಶಗಳನ್ನು ಅನುಮೋದನೆಗೆ ಒಳಪಡಿಸುತ್ತೆ. ಹಲವು ಮಹತ್ವದ ವಿಷಯಗಳ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಬಹಳ ಪ್ರಮುಖವಾದಂಥ ಕ್ಯಾಬಿನೆಟ್ ಮೀಟಿಂಗ್ ಇದು. ಅನೇಕ ಅಂಶಗಳ ಆಧಾರದ ಮೇಲೆ ಕೆಲವು ತೀರ್ಮಾನಗಳನ್ನು, ಕೆಲವು ಅನುಮೋದನೆಗಳನ್ನು ಪಡೆದುಕೊಳ್ಳಲಾಗುತ್ತೆ. ಹಾಗಾದರೆ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ತನಿಖಾ ವರದಿಗಳ ತಿರಸ್ಕಾರ ಮಾಡುವಂಥ ಸಾಧ್ಯತೆ ಇದೆ. ಹಿಂದಿನ ಅವಧಿಯಲ್ಲಿ ಕೆಜೆ ಜಾರ್ಜ್ ಗೃಹ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣ ಬಹಳ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು. ಆನಂತರದಲ್ಲಿ CBI ಕೂಡ ತನಿಖೆ ಮಾಡಿ ಕ್ಲೀನ್ ಚಿಟ್ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಕೆಲವಷ್ಟು ತನಿಖಾ ವರದಿಗಳಿದ್ದಾವೆ, ಅವುಗಳನ್ನು ರಿಜೆಕ್ಟ್ ಮಾಡಬೇಕಾಗಿದೆ. ಅದನ್ನು ತೆಗೆದುಕೊಳ್ಳುವಂಥ ಅವಕಾಶ ಇದೆ. ನ್ಯಾಯಮೂರ್ತಿ KN ಕೇಶವನಾರಾಯಣ ಸಲ್ಲಿಸಿದ್ದಂಥ ವರದಿ, ನಿವೃತ್ತ IPS ಶ್ರೀವಾತ್ಸವ್ ಸಲ್ಲಿಸಿದ್ದ ವರದಿ, ಎರಡೂ ವರದಿಗಳನ್ನು ತಿರಸ್ಕರಿಸುವ ಬಗ್ಗೆ ಸಾಧ್ಯತೆ ಇದೆ. ರಾಜ್ಯ ಸಿವಿಲ್ ಸೇವೆಗಳ ಕಾಯ್ದೆಗೆ ತಿದ್ದುಪಡಿ ನಿಯಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಒಪ್ಪಿಗೆ ನೀಡುವಂಥ ಸಾಧ್ಯತೆ ಇದೆ. ತಜ್ಞ ವೈದ್ಯರು, ಶುಶ್ರೂಷಕರ ನೇಮಕದ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಜೊತೆಗೆ ವಿಶ್ವವಿದ್ಯಾನಿಲಯಗಳು, ಕಾಲೇಜುಗಳು ನಿರ್ವಹಣಾ ಆವೃತ್ತಿಯ ಅನುಷ್ಠಾನವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. 40.29 ಕೋಟಿ ವೆಚ್ಚದಲ್ಲಿ ಅನುಷ್ಠಾನಕ್ಕೆ ಸಮ್ಮತಿ ಸಿಗುವಂಥ ಸಾಧ್ಯತೆ ಇದ್ದಾವೆ. ಬೆಂಗಳೂರಲ್ಲಿ ಟ್ರಾಫಿಕ್ ಸಿಗ್ನಲ್ಗಳ ಆಧುನೀಕರಣ, 110 ಜಂಕ್ಷನ್ಗಳಲ್ಲಿ ಅಡಾಪ್ಟಿವ್ ಟ್ರಾಫಿಕ್ ಸಿಗ್ನಲ್ ಅಳವಡಿಕೆ, 56.45 ಕೋಟಿ ವೆಚ್ಚದಲ್ಲಿ ಅನುಷ್ಠಾನಕ್ಕೆ ಒಪ್ಪಿಗೆ ಸಿಗುವಂಥ ಸಾಧ್ಯತೆ ಇದೆ. ರಾಜ್ಯ ಕೌಶಲ್ಯ ಅಭಿವೃದ್ಧಿ ನೀತಿಗೆ ಒಪ್ಪಿಗೆ ಸಿಗುವಂಥ ಅವಕಾಶಗಳಿದ್ದಾವೆ. ಇನ್ನು ಸೇಡಂ ಪುರಸಭೆ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸುವಂಥ ಪ್ರಯತ್ನ ಆಗುತ್ತೆ. ಇವತ್ತು ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. ಇನ್ನು ಚನ್ನರಾಯಪಟ್ಟಣದಲ್ಲಿ ಕಾಂಗ್ರೆಸ್ ಭವನಕ್ಕೆ ನಿವೇಶನವನ್ನು ನೀಡುವ ವಿಚಾರಕ್ಕೆ ಒಟ್ಟು 799 ಚದರ ಮೀಟರ್ ಜಾಗವನ್ನು ನೀಡುವ ಬಗ್ಗೆ ಚರ್ಚೆ ಆಗುತ್ತೆ. ಇನ್ನು ಲೋಕಾಪುರ, ಬಾಗಲಕೋಟೆಯ ಲೋಕಾಪುರದಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಭೂಮಿ, ಅದು 400 ಚದರ ಮೀಟರ್ ಲೀಸ್ ಕೊಡುವಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಅದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವು ನೀಡ್ತಾರೆ. ಶಿವು, ಗಮನಿಸ್ತಾ ಇದ್ದೀವಿ, ಇವತ್ತು ಪ್ರಮುಖವಾದ ಅಂಶಗಳನ್ನು ಇಟ್ಟುಕೊಂಡೇ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಗಮನ ಸೆಳೀತಾ ಇರುವಂಥದ್ದು ಒಂದು ತಜ್ಞ ವೈದ್ಯರ, ಶುಶ್ರೂಷಕರ ನೇಮಕದ ವಿಚಾರ. ಯಾಕಂತ ಹೇಳಿದ್ರೆ ಅನೇಕ ಆಸ್ಪತ್ರೆಗಳಲ್ಲಿ ಈಗಲೂ ಕೂಡ ವೇಕೆಂಟ್ ಇರುವಂಥ ಪೋಸ್ಟ್ಗಳನ್ನು ತುಂಬಿಲ್ಲ. ಹೀಗಾಗಿ ಆರೋಗ್ಯ ಕ್ಷೇತ್ರವನ್ನು ಬಲಪಡಿಸಬೇಕು ಅಂತ ಹೇಳಿದ್ರೆ ವೈದ್ಯರ ನೇಮಕಾತಿ ಆಗಬೇಕಾಗಿದೆ, ಅದೊಂದು ಭಾಗ. ಮತ್ತೊಂದು ಕಡೆ ಕಾಂಗ್ರೆಸ್ ಭವನದ ಜಾಗಗಳನ್ನು ಸೇರಿಸೋದ್ರ ಜೊತೆಗೆ ಇಲ್ಲೂ ಡಿವೈಎಸ್ಪಿ ಗಣಪತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ವರದಿಗಳನ್ನು ತಿರಸ್ಕಾರ, ಅದು ಯಾಕೆ, ಯಾವ ಕಾರಣಕ್ಕೆ ಅಂತ ಹೇಳಿ? ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈಗ ಸಂಪುಟ ಸಭೆ ಪ್ರಾರಂಭವಾಗಿದೆ. ಸಂಪುಟ ಸಭೆಯಲ್ಲಿ ಹಲವು ವಿಷಯಗಳು ಇದೆ. ಇವತ್ತು ಚರ್ಚೆಯನ್ನ ಮಾಡಿ ಪ್ರಮುಖವಾಗಿ ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಅದರಲ್ಲಿ ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ಹಿಂದೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಒಂದು ಅಧ್ಯಯನ ವರದಿಯನ್ನ ಕೊಡಲಾಗಿತ್ತು. ಅದರ ಶಿಫಾರಸುಗಳು ಕೂಡ ಇದೆ. ಹಾಗೆ ನಿವೃತ್ತ ನ್ಯಾಯಮೂರ್ತಿ KN ಕೇಶವನಾರಾಯಣ ಅವರು ಕೂಡ ಸರ್ಕಾರಕ್ಕೆ ಒಂದು ವರದಿಯನ್ನ ಸಲ್ಲಿಸಿದ್ರು. ಅಂದ್ರೆ ಹಿಂದೆ ಸಿದ್ದರಾಮಯ್ಯನವರು ಮೊದಲ ಅವಧಿ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ CBI ಕೂಡ ಈ ಪ್ರಕರಣದ ಬಗ್ಗೆ ತನಿಖೆಯನ್ನ ಮಾಡಿ ಕ್ಲೀನ್ ಚಿಟ್ ಅನ್ನ ಕೊಟ್ಟಿತ್ತು KJ ಜಾರ್ಜ್ ಅವ್ರಿಗೆ. ಸೊ ಹಾಗಾಗಿ ಈ ವರದಿಗಳನ್ನ ಕೈ ಬಿಡುವ ನಿರ್ಧಾರವನ್ನ ಇವತ್ತಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗತ್ತೆ. ಹಾಗೆ ರಾಜ್ಯದಲ್ಲಿ ಈಗ ತಜ್ಞ ವೈದ್ಯರು ಮತ್ತೆ ನರ್ಸ್ಗಳ ಕೊರತೆ ಸಾಕಷ್ಟು ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಹಾಗಾಗಿ ಇದರ ಬಗ್ಗೆ ಭರ್ತಿಯನ್ನ ಮಾಡುವ ಬಗ್ಗೆ ಕೂಡ ಇವತ್ತು ಸಂಪುಟ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಆಗತ್ತೆ. ಬಹುತೇಕವಾಗಿ ತಜ್ಞ ವೈದ್ಯರು ಮತ್ತೆ ನರ್ಸ್ಗಳ ನೇಮಕಕ್ಕೆ ಸಂಪುಟ ಇವತ್ತು ಒಪ್ಪಿಗೆಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಇದರ ಜೊತೆಗೆ ಈಗ ಜಾತಿ ಗಣತಿ ಶುರುವಾಗಿದೆ. ಈಗಾಗಲೇ 4ನೇ ದಿನಕ್ಕೆ ಕಾಲಿಟ್ಟಿದೆ. ಜಾತಿ ಗಣತಿ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಒಂದು ಕಡೆ ಸರ್ವರ್ ಸರಿಯಾಗಿ ಸಿಗ್ತಾ ಇಲ್ಲ, ಹಾಗೆ ಆಪ್ ಸರಿಯಾಗಿ ಅಪ್ಲೋಡ್ ಆಗ್ತಾ ಇಲ್ಲ, ಮಾಹಿತಿಗಳು ಅಪ್ಲೋಡ್ ಆಗ್ತಾ ಇಲ್ಲ, OTP ಬರ್ತಾ ಇರುವಂತದ್ದು ವಿಳಂಬ ಆಗ್ತಾ ಇದೆ. ಈ ಎಲ್ಲ ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ. ಹಾಗಾಗಿ ಸಮೀಕ್ಷೆ ಕಾರ್ಯ ವಿಳಂಬ ಆಗ್ತಾ ಇದೆ. ಈಗ ಪ್ರತಿದಿನ 70 ಕುಟುಂಬಗಳನ್ನ ಭೇಟಿ ಮಾಡಬೇಕಾದಂತ ಒಬ್ಬ ಗಣತಿದಾರರು 50 ಕುಟುಂಬಗಳನ್ನ ಭೇಟಿ ಮಾಡೋದಕ್ಕೆ ಅಷ್ಟೇ ಆಗ್ತಾ ಇದೆ. 25 ಕುಟುಂಬಗಳನ್ನ ಭೇಟಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ನಿರೀಕ್ಷೆ ಏನ್ ಇಟ್ಕೊಳ್ಳಲಾಗಿತ್ತು, ಪ್ರತಿದಿನ 20 ಲಕ್ಷ ಸರ್ವೆಯನ್ನ ಮಾಡ್ಬೇಕು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು, ಅದು ಕಾರ್ಯ ಸಾಧು ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ತಾಂತ್ರಿಕ ಸಮಸ್ಯೆಗಳೇನಿದೆ ಅದನ್ನ ಪರಿಹರಿಸುವಂತಹ ನಿಟ್ಟಿನಲ್ಲಿ
ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬಹುದು, ಮತ್ತೆ OBC ಆಯೋಗಕ್ಕೆ ಯಾವ ರೀತಿಯಾದಂತ ಒಂದು ನಾವು ಸಲಹೆ ಮತ್ತೆ ಅದಕ್ಕೆ ಅನುದಾನವನ್ನ ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಜೊತೆಗೆ ವಿವಿ ಕಾಲೇಜು ನಿರ್ವಹಣಾ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಸುಮಾರು 40 ಕೋಟಿ ವೆಚ್ಚದಲ್ಲಿ ಅನುಷ್ಠಾನ ಮಾಡೋದಕ್ಕೆ ಒಪ್ಪಿಗೆಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಬೆಂಗಳೂರಿನ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಆಧುನೀಕರಣ ವ್ಯವಸ್ಥೆಗೂ ಕೂಡ ಇವತ್ತು ಗಮನವನ್ನ ಕೊಡುವಂತ ಸಾಧ್ಯತೆಗಳಿದೆ. ಸುಮಾರು 110 ಜಂಕ್ಷನ್ಗಳಲ್ಲಿ ಅಡಾಪ್ಟಿವ್ ಟ್ರಾಫಿಕ್ ಸಿಗ್ನಲ್ ಗಳನ್ನ ಅಳವಡಿಕೆ ಮಾಡುವ ಬಗ್ಗೆ ಸುಮಾರು 56 ಕೋಟಿ ರೂಪಾಯಿಗಳನ್ನ ಅದಕ್ಕೆ ಅನುದಾನವನ್ನ ನೀಡುವ ಬಗ್ಗೆ ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಅದರ ಜೊತೆಗೆ ಸೇಡಂ ಪುರಸಭೆಯನ್ನ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸುವಂತ ತೀರ್ಮಾನ, ಚನ್ನರಾಯಪಟ್ಟಣ ಲೋಕಾಪುರದಲ್ಲಿ, ಬಾಗಲಕೋಟೆ ಲೋಕಾಪುರದಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಜಾಗವನ್ನ ಕೊಡುವ ಬಗ್ಗೆ ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಲಿದೆ. ಈ ವಿಚಾರಗಳ ಜೊತೆಗೆ ಇನ್ನಷ್ಟು ಆರೋಗ್ಯ ಸಮಸ್ಯೆ, ಆರೋಗ್ಯ ಸೇವೆಗಳು ಹಾಗೆ ಮೂಲಸೌಕರ್ಯಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡುವ ಬಗ್ಗೆ ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ವಿಷಯಗಳಿದೆ. ಇದರ ಬಗ್ಗೆ ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಒಪ್ಪಿಗೆ ಕೊಡುವಂತ ಸಾಧ್ಯತೆಗಳಿದೆ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್.